ಜ್ಯುವೆಲ್ರಿ ಶಾಪಲ್ಲಿ ಜ್ಯುವೆಲ್ರಿ ವೇರ್ ಮಾಡಿ ನೋಡಿ ಹೆಂಗಿದೆ ನಮ್ಮ ಕಲೆಕ್ಷನ್ಸ್ ಅಂತ ಕೊಡ್ತಾ ಇದ್ದಾರೆ. ಈ ಡ್ರೆಸ್ಗೂ ಆ ಜ್ಯುವೆಲ್ರಿಗೂ ಮ್ಯಾಚ್ ಆಗಲ್ಲ. ಏನಮ್ಮ ಇದು ಎಲ್ಲ ಅಣ್ಕ ಕೂತಿದ್ವಿ ಹಿಂಗೆ ಕಾಬಟ್ಟೆ ಇದೆ. ಇಲ್ಲಿ ಹೊಸಿ ಐತೆ ಇಲ್ಲಿ ನೋಡಿ, ಬಲೂನ್ಸ್ ನೋಡಿ, ಅದ್ರೊಳಗಡೆ ಚಿನಿ ಮಿನಿ ಬೇರೆ. 25% ಅಷ್ಟೇ ಆಗಿರೋದು ನೋಡಿ. ಏನು ಮಾಡಿಲ್ಲ, ಬೈತೀನಿ ಅಂತ ಅನ್ಬಿಟ್ಟು ಊದ್ತವ್ರೆ ಗೈಸ್. ಈಗ ಎಂತದಿಲ್ಲ. ಅಯ್ಯಪ್ಪ, ಆಲ್ಮೋಸ್ಟ್ ಡನ್ ಗೈಸ್. ನೋಡಿ, ಐ ಲವ್ ಯು 10. ಎಲ್ಲಿ ರಿಸೆಪ್ಷನ್ಗೆ ಹೋಗ್ಬೇಕು, ರೆಡಿ ಆಗಿದ್ದೀನಿ ನೋಡಿ, ಕಸ ಗುಡಿಸ್ತಾ ಇದೀನಿ. ಇದೊಂದು ಮಾತ್ರ ಸಗನಾಗೈತೆ ನೋಡಿ. ಇದು ಲೈಟ್ ಆಫ್ ಮಾಡಿದ್ರೆ ಇದು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಲೆವೆಲ್ ಆಗಿ ಲೈಟ್ ಆಗ್ತಾ ಇದೆ. ಇವ್ರು ಗೊತ್ತಿರ್ತಾರೆ ನೋಡಿ ನಿಮ್ಗೆ. ಹಾಯ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಆಫ್ಟರ್ ಶಾರ್ಟ್ ಗ್ಯಾಪ್. ತುಂಬಾ ದಿನ ಆಗೋಯ್ತು ವ್ಲಾಗ್ ಮಾಡಿ, ಸ್ವಲ್ಪ ಕೆಲಸಗಳಲ್ಲಿ ಬ್ಯುಸಿ ಇದ್ವಿ, ಏನೇನೋ ಆಗೋಯ್ತು. ಅಂಡ್ ಇವತ್ತು ನಾವು ಸಂಡೇ, ಇದು ಸಂಡೇ ವ್ಲಾಗ್. ಇವತ್ತು ಒಂದ್ ಸ್ವಲ್ಪ ಜಾಮ್ ಪ್ಯಾಕ್ಡ್ ಆಗಿದೆ ಡೇ. ಎಷ್ಟೊಂದು ಕೆಲಸಗಳಿದೆ, ಮನೆಯಲ್ಲಿ ಶೂಟ್ಸ್ ಇದೆ, ಹೊರಗಡೆ ಹೋಗ್ಬೇಕು, ಇವೆಂಟ್ಸ್ ಇದೆ, ಮದುವೆ ಇದೆ, ಫಂಕ್ಷನ್ಸ್ ಇದೆ. ಇವತ್ತು ಬೆಳಿಗ್ಗೆ ಯಾವ ಕೆಲಸ ಶುರು ಮಾಡ್ತಾ ಇದೀವಿ ಅಂದ್ರೆ, ಬೆಳಿಗ್ಗೆ ಇವತ್ತು ನಮಗೊಂದು ಜ್ಯುವೆಲ್ರಿ ಸ್ಟೋರ್ದು ಓಪನಿಂಗ್ಗೆ, ಇನಾಗ್ರೇಷನ್ಗೆ ಇನ್ವೈಟ್ ಇದೆ. ಸೊ ಇನಾಗ್ರೇಷನ್ಗೆ ಹೋಗ್ತಾ ಇದೀವಿ. ಇನಾಗ್ರೇಷನ್ಗೆ ಹೋಗಿ ನಾವು ಈ ತರ ರೆಡಿ ಆಗಿದ್ದೀವಿ. ಡ್ರೆಸ್ ನೋಡಿ, ಡ್ರೆಸ್ ಲಿಂಕ್ ಕೇಳಬೇಡಿ. ಇದು ಡ್ರೆಸ್ ಬಂದು ಅಬೀಬ್ಸ್, ಲಾಸ್ಟ್ ಟೈಮ್ ತಗೊಂಡಲ್ಲ ಅದೇ ಡ್ರೆಸ್ ಇದು. ನೋಡಿ ಸಖತ್ತಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ನಂಗೂ ಸಖತ್ ಇಷ್ಟ ಆಯ್ತು, ಪ್ಯಾಂಟ್ ಫಿಟ್ ಎಲ್ಲ ನನಗೆ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ನಾವು ವಿಶ್ವಾಸ್ ಜ್ಯುವೆಲ್ರಿ ಅಂತ ಅಶೋಕ ರೋಡ್ ಹತ್ರ ಓಪನ್ ಆಗ್ತಿದೆ, ಅದಕ್ಕೆ ಹೋಗ್ತಾ ಇದೀವಿ. ಸೊ ಏನೇನಾಗುತ್ತೆ. ಆ್ಯಂಡ್ ಸಂಜೆ ನಮ್ಮ ಫ್ರೆಂಡು ಒಂದು ರಿಸೆಪ್ಷನ್ ಇದೆ, ರಿಸೆಪ್ಷನ್ಗೆ ಹೋಗ್ಬೇಕು. ಇಷ್ಟೆಲ್ಲ ಇವತ್ತು ದಿನ ನಮಗೆ ಸ್ವಲ್ಪ ಬ್ಯುಸಿ ಇದೆ. ಸೊ ಬನ್ನಿ ಇವಾಗ ಜ್ಯುವೆಲ್ರಿ ಓಪನ್ ಮಾಡ್ಬಿಟ್ಟು ಬರೋಣ. ಓಪನ್ ಆಗ್ಬಿಟ್ಟಿರುತ್ತೆ ಆಲ್ರೆಡಿ. ಅವ್ರು 10:30 ಇನಾಗ್ರೇಷನ್, ಇವಾಗ 11-12 ಆಗಿದೆ. ಸೊ ನಾವು ಹೋಗೋ 11:30. ಸೊ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರೋಣ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬರ್ಸೇ ಬರ್ತಾ ಇಲ್ಲ. ಸಬ್ಸ್ಕ್ರೈಬರ್ಸ್ ನಿಂತೋಗ್ಬಿಟ್ಟವ್ರೆ, ಯಾಕೋ ವ್ಯೂಸ್ ನಿಂತೋಗ್ಬಿಟ್ಟಿದೆ ಎಲ್ಲ. ಸ್ವಲ್ಪ ನೋಡಿ, ಅದಕ್ಕೇನೆ ವ್ಲಾಗ್ ಮಾಡಕ್ ಅಷ್ಟು ಇಂಟ್ರೆಸ್ಟ್ ಇಲ್ಲ ಇವಾಗ. ಮುಂಚೆ ಅಷ್ಟು ಜೋಶ್ ಇಲ್ಲ, ವ್ಯೂಸ್ ಬರ್ತಾ ಇಲ್ವಲ್ಲ. ಸೊ ಇದೇ ತರ ಜೋಶ್ ಬೇಕು ಅಂದ್ರೆ ದಯವಿಟ್ಟು ವ್ಯೂಸ್, ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ಸಿ. ಹೌದು, ನಾವು ಮಾಡೋ ವ್ಲಾಗ್ಸಿಗೆ ವ್ಯೂಸ್ ಬಂದು ಕಮೆಂಟ್ಸ್ ಬಂದ್ರೆ ನಮಗೆ ಜೋಶ್ ಇರುತ್ತೆ. ನಾಳೆ ವ್ಲಾಗ್ ಮಾಡಬೇಕು, ನಾಳೆ ಕಮೆಂಟ್ ಮಾಡ್ತಾರೆ, ಜನ ಇಂಟರಾಕ್ಟ್ ಮಾಡ್ತಾರೆ ಅಂತ. ಸೊ ಏನು ಇಲ್ಲ ಅಂದ್ರೆ ನಮಗೂ ಒಂದು ಸ್ವಲ್ಪ ಬೋರ್ ಆಗುತ್ತೆ ವ್ಲಾಗ್ಸ್ ಮಾಡೋದಕ್ಕೆ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಲೆಟ್ಸ್ ಗೋ ನೌ ಗೈಸ್. ವಿ ಜಸ್ಟ್ ಕೇಮ್ ಇನ್ ವಿಶ್ವಾಸ್ ಜ್ಯುವೆಲ್ರಿಗೆ, ಅಶೋಕ ರೋಡಲ್ಲಿ. ಎಲ್ಲರೂ ಸ್ವೀಟ್ಸ್ ಅದು ಕೊಡ್ತಾರೆ ನೋಡಿ, ಡ್ರೈ ಫ್ರೂಟ್ಸ್ ಕೊಡ್ತಾರೆ. ಓಹೋ ಭಾರಿ, ಎಲ್ಲರೂ ಇರಲ್ಲ, ನಾವೇನೋ ಇರ್ತೀವಿ ಅಂದ್ರೆ. ಎಸ್, ಇಟ್ಸ್ ಗುಡ್. ಸ್ವೀಟ್ ಗೀಟ್ ಕೊಡಬಹುದು. ಇದು ಹೊಸ ಜ್ಯುವೆಲ್ರಿ ಸ್ಟೋರ್, 4 ಫ್ಲೋರ್ ಇದೆ ಅಂತೆ. ತೋರಿಸ್ತೀನಿ ಹೆಂಗಿದೆ ಅಂತ. ದುಡ್ಡು 1 ಗ್ರಾಮ್ 15,000 ಇದ್ರೆ ತಗೋಬಹುದು. ಜ್ಯುವೆಲ್ರಿ ಶಾಪಲ್ಲಿ ಜ್ಯುವೆಲ್ರಿ ವೇರ್ ಮಾಡಿ ನೋಡಿ ಹೆಂಗಿದೆ ನಮ್ಮ ಕಲೆಕ್ಷನ್ಸ್ ಅಂತ ಕೊಡ್ತಾ ಇದ್ದಾರೆ. ಗಗನ ತಗೊಳಕ್ಕಾಗಲ್ವಲ್ಲ ಅಂತ ಬೇಜಾರು ಮಾಡ್ಕೊತಾಳೆ. ಬೇಜಾರಿಲ್ಲ, ಯಾಕಂದರೆ ಆಲ್ರೆಡಿ ಇದೆ. எப்படி இருக்கு? ಈ ಡ್ರೆಸ್ಗೂ ಆ ಜ್ಯುವೆಲ್ರಿಗೂ ಮ್ಯಾಚ್ ಆಗಲ್ಲ. ಡ್ರೆಸ್ ಕಲರ್ ಜ್ಯುವೆಲ್ರಿ ಕಲರ್ ಒಂದೇ. ಶಾರ್ಟ್ ಆಗ್ತೀನಿ ನಾನು. ತಪಸ್ ಮಾಡ್ತಾ ಇದ್ದ? ಏನ್ ಮಾಡ್ತಾ ಇದ್ದಿದ್ದು ಹೇಳು? ಏನ್ ಮಾಡ್ತಾ ಇದ್ದಳು? ಓಂ ನಮ ಶಿವಾಯ ಅಂತ ಇದ್ಲು. ಓ ಮೈ ಗಾಡ್, ತುಂಬಾ ದಿನ ಆದ್ಮೇಲೆ ನಮ್ಮ ಮನೆಗೆ ಸ್ವೀಟ್ಸ್ ಬಂದಿದೆ. ನಾವು ಸ್ವೀಟ್ಸ್ ತಿಂದೇ ಇಲ್ಲ, ಎಷ್ಟೊಂದ್ ದಿನ ಆಯ್ತು. ನಾನು ಅದಕ್ಕೆ ಮೊನ್ನೆ ಕ್ಯಾರೆಟ್ ಎಲ್ಲ ಮಾಡಿದ್ದು. ಸ್ವೀಟ್ಸ್ ಏನು ಬರ್ದೆ, ಜಾತ್ರೆಗೆ ಹೋಗಿ ತಿಂದಿದ್ವಲ್ಲ ಅದೇ ಸ್ವೀಟ್ಸ್, ಅಂದ್ರೆ ಪ್ರೀಮಿಯಂ ಸ್ವೀಟ್ಸ್ ಅದು ಬರೀ ಜಿಲೇಬಿ ಮಾತ್ರ. ನಾನು ಫಸ್ಟ್ ಜಾತ್ರೆಯಲ್ಲಿ 3 ಜಿಲೇಬಿ, ಸೆಕೆಂಡ್ ಜಾತ್ರೆಯಲ್ಲಿ 2 ಜಿಲೇಬಿ ತಿಂದಿದ್ದೆ. ಈಗ ನಮ್ಮ ಮನೆಗೆ ಕಾಂತಿ ಸ್ವೀಟ್ಸ್ ಬಂದಿದೆ, ನಾವೇ ತಿಂತೀವಿ, ಯಾರು ಕೊಡಲ್ಲ, ತುಂಬಾ ದಿನ ಆಗಿದೆ ತಿಂದು ಅಂತ. ಅಂಡ್ ನಮಗೆ ಹ್ಯಾಂಪರ್ ಕೊಟ್ಟಿದ್ದಾರೆ. ಇದು ಯಾರು ಕೊಟ್ಟಿರೋದು ಗೊತ್ತಾ? ನಾವು ಹೋಗಿದ್ವಲ್ಲ ವಿಶ್ವಾಸ್ ಜ್ಯುವೆಲ್ರಿ, ಅವ್ರು ಕೊಟ್ಟಿರೋದು. ಅವರು ಫ್ಲೋರ್ಸ್ ಎಲ್ಲ ತೋರ್ಸಕ್ಕೆ ಸ್ವಲ್ಪ ಗಜಿಬಿಜಿ ಆಯ್ತು. ಗ್ರೌಂಡ್ ಫ್ಲೋರ್ ಬಂದು ಗೋಲ್ಡ್ ಜ್ಯುವೆಲ್ರಿ ಇದೆ, ಫಸ್ಟ್ ಫ್ಲೋರ್ ಬಂದು ಸಿಲ್ವರ್ ಜ್ಯುವೆಲ್ರಿ, ಎಲ್ಲ ತರ ಫೋಟೋ ಫ್ರೇಮ್ಸ್ ಎಲ್ಲ ಸಿಗುತ್ತೆ. ಸೆಕೆಂಡ್ ಫ್ಲೋರ್ ಬಂದು ಡೈಮಂಡ್ ಜ್ಯುವೆಲ್ರಿ, ಇನ್ನು ಡೈಮಂಡ್ ಜ್ಯುವೆಲ್ರಿ ಸೆಟ್ ಮಾಡಿರ್ಲಿಲ್ಲ, ಅದಕ್ಕೆ ತೋರ್ಸಕ್ಕೆ ಹೋಗ್ಲಿಲ್ಲ. 4th ಫ್ಲೋರ್ ಅಲ್ಲಿ ಫುಲ್ ಫೋಟೋ ಫ್ರೇಮ್ಸ್, ಎಷ್ಟು ಚೆನ್ನಾಗಿರೋ ದೇವ್ ಫೋಟೋ ಫ್ರೇಮ್ಸ್ ಇದೆ ಅಂದ್ರೆ ಸಖತ್ತಾಗಿತ್ತು. ಅಂಡ್ ಇನ್ನೊಂದು ಇದು ಮ್ಯಾಗ್ನೆಟಿಕ್ ಫೋನ್ ಹೋಲ್ಡರ್ ಕೊಟ್ಟಿದ್ದಾರೆ ನೋಡಿ,
ನಮ್ಗೆ ಬೇಕಿತ್ತು ಕಾರಲ್ಲಿ ಯೂಸ್ ಮಾಡೋಕ್ಕೆ. ನಮ್ಮ ಕಾರಲ್ಲಿ ಒಂದಿದೆ, ನಾವು ಲಾಕ್ ಮಾಡ್ಬಿಟ್ಟು ಯೂಸ್ ಮಾಡ್ತೀವಿ. ಇದು ಇನ್ನೊಂದು ಥರದ್ದು ಮ್ಯಾಗ್ನೆಟಲ್ಲಿ ಅಂದ್ಕೊಳ್ಳುತ್ತೆ ಫೋನು. ಸೊ ಇದನ್ನ ಮಧ್ಯದಲ್ಲಿ ಯೂಸ್ ಮಾಡಬೇಕು ಅಂದರೆ ಯೂಸ್ ಮಾಡ್ತೀವಿ. ಸದ್ಯದಲ್ಲೇ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಇದೊಂದು ಕೊಟ್ಟಿದ್ದಾರೆ, ಪ್ಲಸ್ ನಮಗೆ ಒಂದು 2 ಗ್ರಾಮ್ ಸಿಲ್ವರ್ ಕಾಯಿನ್ ಕೊಟ್ಟಿದ್ದಾರೆ, ವರ್ತ್ 500 rupees. ಇವಾಗ ಸಿಲ್ವರ್ 298 258 ಎಷ್ಟೋ ಇದೆ ಅನ್ಕೊಳ್ಳಿ. 400 ಹೋಗಿತ್ತು ದುಡ್ಡು, ಅವಾಗಿದು 500,000 rupees ಬೆಲೆ ಬಾಳ್ತಿತ್ತು. ಪರವಾಗಿಲ್ಲ, 500 rupees ಬೆಲೆ ಬಾಳೋದು ಕೊಟ್ಟಿದ್ದಾರೆ. ಚಿನ್ನ ಬೆಳ್ಳಿ 100 ರೂಪಾಯಿ ಇದ್ರೆ ನಮ್ಮ ಮಕ್ಕಳಾದಾಗ ಇದನ್ನ ಮುರಿಸ್ಬಿಟ್ಟು ಒಂದು ಇದಕ್ಕೆ ಸೇರ್ಬಿಟ್ಟು ಕಾಲ್ ಗೆಜ್ಜೆ ತಗೋರ್ತೀನಿ. ಆಮೇಲೆ ಒಂದು ಸ್ವೀಟ್ ಬಾಕ್ಸ್ ಕೊಟ್ಟಿದ್ದಾರೆ, ಆಮೇಲೆ ಒಂದು ಡೈರಿ ಕೊಟ್ಟಿದ್ದಾರೆ ಅಷ್ಟೇ. ಯಾರಿಗಾರ ಡೈರಿ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಗೈಸ್. ನಾನು 2026 ಕೊಡೋಕ್ಕಾಗಲ್ಲ ನಿಮಗೆ, 2024 2025 ಒಂದಷ್ಟು ಡೈರಿ ಇದೆ. ಇಷ್ಟು ಹ್ಯಾಂಪರು ಮತ್ತು ಇದ್ರದ್ದು ಕತೆ. ಇವಾಗ ಅಷ್ಟೇ ಮನೆಗೆ ಬಂದ್ವಿ, ಈಗ ಬಾಕಿ ಕೆಲಸಗಳಿದೆ, ಎಲ್ಲ ಕೆಲಸಗಳು ಮಾಡಬೇಕು. ಇಲ್ಲಿ ಇನ್ನೊಂದು ನೋಡಿ, ನಿಮ್ಗೇನೋ ತೋರಿಸ್ತೀನಿ ನಾನು. ಆ್ಯಂಡ್ ಇನ್ನೊಂದೇನು ಗೊತ್ತಾ ಗೈಸ್, ನಾನು ನಿಮ್ಗೇನೋ ತೋರಿಸ್ಬೇಕು. ಏನು ತೋರಿಸ್ಕೊಡ್ತಿದ್ಯಾ? ಹೊಸ ಕೇಸ್ ತೊಗೊಂಡೆ ನೋಡಿ ಫೋನ್ಗೆ, ನನ್ನ ಫೋನ್ಗೆ ಇವಾಗ ಬರ್ತಾ ತಗೊಂಡು ಬಂದ್ವಿ. ಇದೇ ಥರ ಕೇಸ್ ಬೇಕಿತ್ತು ನನಗೆ, ಟ್ರಾನ್ಸ್ಪರೆಂಟ್ ಕೇಸು. ಫೋನ್ ತೊಗೊಂಡಾಗ ಅವರೇ ಕೊಟ್ಟರು, ಅದು ಯೂಸ್ ಮಾಡ್ತಾಯಿದ್ದೆ, ಅದು ಯೆಲ್ಲೋ ಕಲರ್ ಆಯಿತು, ಅದಕ್ಕೆ ಈಗ ಚೇಂಜ್ ಮಾಡಿದೆ ಕೇಸ್ ಇದು. ಆಮೇಲೆ ಇನ್ನೊಂದು ನೋಡಿ, ಇವತ್ತು ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಏನಬ್ಬ? ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ವ್ಯಾಲೆಂಟೈನ್ಸ್ ಡೇ ಗೈಸ್, ಇದೊಂದು ಏನೋ ಡೆಕೋರೇಷನ್ ಕಿಟ್ ಕಳ್ಸಿಕೊಟ್ಟಿದ್ದಾರೆ ನಮಗೆ. ಸೊ ಇವರು ಡೆಕೋರೇಷನ್ ಕಿಟ್ನ ಸೇಲ್ ಮಾಡ್ತಾರೆ, ಮ್ಯಾಟ್ ಕಿಟ್ ಅಂತ. ಸಕ್ಕತ್ತಾಗಿದೆ. ನಾವು ಪೀಸಸ್ ಅಲ್ಲಿ ತಗೋತೀವಿ, ಹುಡುಕ್ಬಿಟ್ಟು ಅಂದ್ರೆ ತುಂಬಾ ಜಾಸ್ತಿ. ಏನೇನು ಬೇಕು ಡೆಕೋರೇಷನ್ ಎಲ್ಲ ಇದೆ ನೋಡಿ, ಎಲ್ಲ ಇದೆ. ಬಲೂನ್ಸ್, ಇದೊಂದು ಡೆಕೋರೇಷನ್ ಐಟಮ್ಸ್. ಸಚಿನ್ ಬರ್ತಡೇ ಬಂತಲ್ಲ, ಇದನ್ನ ಡೆಕೋರೇಷನ್ ಮಾಡಿ ಇವತ್ತೇ ಮಾಡಿ ಮುಗಿಸ್ಬಿಡ್ತೀವಿ. ಹ್ಯಾಪಿ ಬರ್ಡೇ ಸಚಿನ್. ಥ್ಯಾಂಕ್ ಯು ಗಗನ, ನಿನ್ನಂತ ಹೆಂಡತಿ ಇಲ್ಲ. ಅಂಡ್ ಇವತ್ತು ನಮ್ಮನೇಲಿ ಏನ್ ಸ್ಪೆಷಲ್ ಗೊತ್ತಾಗ ತಿಂಡಿ. ಮದ್ವೆಗೆ ರಿಸೆಪ್ಷನ್ಗೆ ಸಂಜೆ ಹೋಗ್ಬೇಕು, ಇವಾಗ ಹೋಗಕ್ ಆಗಲ್ಲ ಅಂತ ನಾನ್ ಬೆಳಿಗ್ಗೆ ಎದ್ದು ಚಿಕನ್ ಬಿರಿಯಾನಿ ಮಾಡ್ಬಿಟ್ಟಿದೀವಿ. ತಿಂಡಿಗೆ ಚಿಕನ್ ಬಿರಿಯಾನಿ ತಿನ್ಕೊಂಡು ಹೋದ್ವಿ, ಊಟಕ್ಕೂ ಚಿಕನ್ ಬಿರಿಯಾನಿನೇ. ಬಿರಿಯಾನಿ ಅಲ್ಲ, ಪಲಾವ್, ಚಿಕನ್ ಪಲಾವ್. ನಂಗೆ ಬಿರಿಯಾನಿ ಅದು ಯಾವ ಕಡೆಯಿಂದ ಬಿರಿಯಾನಿ? ಅದು ಬಿರಿಯಾನಿಗೂ ಪಲಾವ್ಗೂ ಏನ್ ಡಿಫ್ರೆನ್ಸ್? ಬಿರಿಯಾನಿ ಯೂಸ್ ಮಾಡ್ತಾರೆ ನೋಡು, ಮುಸ್ಲಿಂ ಸ್ಟೈಲು, ದಟ್ ಈಸ್ ಬಿರಿಯಾನಿ. ಇದ್ಯಾಕೆ ಬಿರಿಯಾನಿ? ಇದು ನೀನು ಎಲ್ಲ ಮಸಾಲೆ ಹಾಕಿ ರುಬ್ಬಿಟ್ಟು ಬೇಯಿಸಿದ್ರೆ ಪಲಾವ್, ಅದು ಬಾತು, ಚಿಕನ್ ಬಾತು. ಏನೋ ಡಿಫ್ರೆನ್ಸ್ ಗೊತ್ತಿಲ್ಲ ಗೈಸ್ ನಂಗೆ ಬಿರಿಯಾನಿ. ಸೊ ಚಿಕನ್ ಬಿರಿಯಾನಿ ನಮ್ಮ ಮನೇಲಿ. ಸೊ ಇವನ್ನಷ್ಟು ಕೆಲಸಗಳಿದೆ, ಮನೆ ಕೆಲಸಗಳಿದೆ, ಏನೋ ಮಾಡಿ ಆಮೇಲೆ ಸಿಗ್ತೀವಿ. ಇವಾಗ ನೋಡಿ ಗೈಸ್, ಹೇಳಿದು ಇನ್ನೂ ಊಟ ಮಾಡಿಲ್ಲ, ಆಗಲೇ ಡೆಕೋರೇಷನ್ ತಗ ಇಟ್ಕೊಂಡು ಕೂತಾಳೆ. ನನಗೆ ಡೆಕೋರೇಷನ್ ಎಲ್ಲ ಮಾಡೋದು ಒಂಥರ ಇಷ್ಟ. ಮನೆಯೆಲ್ಲ ಡೆಕೋರ್ ಮಾಡು, ಮಲಗಿರ್ತೀನಿ, ಡೆಕೋರ್ ಮಾಡ್ಬಿಟ್ಟು ಹೇಳ್ಸು, ವಿಡಿಯೋ ಮಾಡಿ ಆಡಿಯನ್ಸ್ ತೋರಿಸ್ತೀನಿ. ಅದೇ ಮಾಡ್ತೀನಿ ನಿಮಗೆ ಪ್ರತಿ ಸತಿ. ಎಂತ ಅದ್ರೊಳಗಲ್ಲ, ಅದು ಎಲ್ಲಂತ ಹೆಂಗ್ ಕಾಣುತ್ತದು? ಎಲ್ಲಲ್ಲ, ಇದು ಬಾಕ್ಸ್, ಇದು ಬರೀ ಬಾಕ್ಸಾ? ಏನಕ್ಕಿದು? ಅಂತ ಅಂಟಿಸ್ಬೇಕು. ಅಂಟಿಸ್ಬೇಕಾ? ನಾನು ಅದ್ರೊಳಗಡೆನೆ ಇರುತ್ತೇನೋ ಅನ್ಕೊಂಡು. ದೇವ್ರೆ, ಇನ್ನೂ ಎಷ್ಟೊಂದೈತೆ ಗೊತ್ತಾ, ಅದೆಲ್ಲ ರೆಡಿ ಮಾಡೋ ಗಂಟ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಏನಮ್ಮ ಇದು ಎಲ್ಲ ಅಣ್ಕ ಕೂತಿದ್ದಿ ಹಿಂಗೆ? ಕೂತ್ಕೊಂಡು 2 ಅವರಿಂದ ಊದೋಳಿ ಇವನ್ನೆಲ್ಲ ಸೆಟ್ ಮಾಡ್ಬೇಕು. ಈಗ ಅದಿರೋದು ಟಾಸ್ಕು. ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ, 75% ಇವಳೇ ಮಾಡಿರೋದು. ಆರಾಮಾಗಿ ನೋಡ್ತಾ ಇದ್ದೆ ನಾನು, ಅವತ್ತಿಂದ ಅನ್ಕೋತಾ ಇದ್ದೆ ನೋಡಬೇಕು ಅಂತ. ನೋಡಿದೆ ಇವತ್ತು. ನಿನ್ಗೆ ಇಷ್ಟ ಅಂದ್ರೆ ಡೆಕೋರೇಷನ್ ಮಾಡೋದು ಮಾಡು. ಸಿಕ್ಕಾಬಟ್ಟೆ ಇದೆ, ಇಲ್ಲಿ ಹೊಸಿ ಐತೆ, ಇಲ್ಲಿ ನೋಡಿ ಬಲೂನ್ಸ್ ನೋಡಿ, ಅದ್ರೊಳಗಡೆ ಚಿಣಿ ಮಿಣಿ ಬೇರೆ, ಇದೊಂದು ಹಾರ್ಟ್ ನೋಡಿ. ಐ ಲವ್ ಯು, ಐ ಲವ್ ಯು. ಜೀವ ಹೂವಾಗಿದೆ, ಕೆಲಸ ಕಷ್ಟ ಆಗಿದೆ. ಈಗ ಎಲ್ಲಿ ಸೆಟ್ ಮಾಡೋದು ಅಂದರೆ ತಲೆನೋವಾಗಿದೆ. ಇಲ್ಲಿ ಜಾಗ ಮಾಡಬೇಕು, ಈ ವಾಲ್ಗೆ ಸೆಟ್ ಮಾಡಬೇಕು. ಫುಲ್ ಮೆಸ್ಸಿ ಆಗಿದೆ. ಇದನ್ನೆಲ್ಲ ಮಾಡಿ ಮುಗಿಸಿ ಸಂಜೆ ರಿಸೆಪ್ಷನ್ ಬೇರೆ ಹೋಗ್ಬೇಕು. ಓ ಮೈ ಗಾಡ್. ಗೈಸ್, ಈಗ ನಮ್ಮ ಹಾಲ್ನ ಡಿಫ್ರೆಂಟಾಗಿ ಚೇಂಜ್ ಮಾಡಿಬಿಟ್ಟಿದ್ವಿ. ಹಿಂಗಾಗಿದೆ ಅಂದರೆ ಆ ಕಾರ್ನರ್ ಫ್ರೀ ಮಾಡ್ಕೊಂಡಿದ್ದೀವಿ, ಸೋಫಾ ಎಲ್ಲ ತೆಗ್ದು ಎತ್ತಿ ಕಡೆ ಬಿಸಾಕಿದ್ದೀವಿ. ಯಾಕೆ ಇದೆಲ್ಲ ಮಾಡ್ತಾವ್ರೆ ಅಂತ ಯೋಚನೆ ಮಾಡ್ತಿರ್ತಾರಲ್ಲ, ಯಾಕೆ ಈ ಥರ ಮಾಡ್ತಾ ಇದೀರ ಅಂತ ಯೋಚನೆ ಮಾಡ್ತಾ ಇರ್ತೀರಾ, ಯಾಕೆ ಮಾಡ್ತಾ ಇದಾರೆ ಇದೆಲ್ಲ ಅಂತ. ನಾವೇನು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿಲ್ಲ, ಅದಕ್ಕೆ ಅಂತ ಏನು ಮಾಡ್ತಾ ಇಲ್ಲ.
ಒಂದು ಶೂಟ್ ಮಾಡ್ಬೇಕಾಗಿತ್ತು. ಆ ಶೂಟಿಗೆ ಆ ಸೆಟಪ್ ಅರೇಂಜ್ ಮಾಡ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಮಾಡ್ತಾ ಇದೀವಿ. ಈ ಪ್ರಾಡಕ್ಟ್ಸ್ ಎಲ್ಲ ಅವರೇ ಕಳ್ಸಿಕೊಟ್ಟಿದ್ದಾರೆ. ಅದನ್ನೆಲ್ಲ ಅರೇಂಜ್ ಮಾಡಿ ಒಂದು ಶೂಟ್ ಮಾಡಬೇಕು. ಆ ರೀಲ್ ನ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀವಿ. ಕ್ವಶನ್ ಆನ್ಸರ್ ತರ ಏನೋ ಮಾಡ್ತಾ ಇದೀವಿ. ಸೊ ಆ ರೀಲ್ ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೋದು. ಸೊ ಇವಾಗ ರೆಡಿ ಮಾಡ್ತಾ ಇದೀವಿ. ಇಲ್ಲಿರೋದೆಲ್ಲ ತಗೋಗಿ ಆ ಗೋಡೆ ಮೇಲೆ ಅಂಟಿಸ್ಬೇಕು. ದಟ್ ಇಸ್ ದ ಟಾಸ್ಕ್. ಲೆಟ್ಸ್ ಡೂ ಇಟ್ ಗೈಸ್. ಸ್ವಲ್ಪ ಎಲ್ಲ ಅರೇಂಜ್ ಮಾಡಿದ್ದೀವಿ ಹೆಂಗಿದೆ ಅಂತ. ಅರ್ಧ ಅಂದರೆ 25% ಅಷ್ಟೇ ಆಗಿರೋದು ನೋಡಿ. ಪ್ರಾರಂಭಿಕ ಹಂತದಲ್ಲೇ ಚೆನ್ನಾಗಿ ಕಾಣಿಸ್ತಾ ಇದೆ. ಊದಿರೋದೆಲ್ಲ ಹಿಂಗೆ ಅಂಟಿಸ್ತಾ ಇದ್ದೀವಿ. ನಮ್ಮ ಫೋಟೋ ಇದ್ದಿದ್ದಕ್ಕೆ ಸಕ್ಕದಾಗಿ ಅದಕ್ಕೆ ಅದೇ ಸೆಟಪ್ ಆಗೋಯ್ತು ಈ ಥರ. ಹಾಂ, ಇನ್ನೂ ಬಾಕಿ ಇಷ್ಟೊಂದೆಲ್ಲ ಇದೆ ಇಲ್ಲಿ ನೋಡಿ. ಇದನ್ನೆಲ್ಲ ಮತ್ತೆ ಸ್ವಲ್ಪ ಊದಿ ಅಂಟಿಸಿ ಇಲ್ಲಿ ತಂದಿಡಬೇಕು. ಮಾಡೋಕ್ಕೆ ಬೇಗ ಟೈಮ್ ಆಯಿತು. ಆ್ಯಂಡ್ ಇಷ್ಟು ಜೋರಾಗಿ ಇದೆಲ್ಲ ಮಾಡ್ತಿರೋ ಕಾರಣ ಇದು ನಮಗೆ 10ನೇ ವರ್ಷದ ವ್ಯಾಲೆಂಟೈನ್ಸ್ ಡೇ ಈ ಸಲ ಬರ್ತಾ ಇರೋದು. ಸೊ ಆ ಕಾನ್ಸೆಪ್ಟಲ್ಲಿ ಡೆಕೋರೇಷನ್ ಎಲ್ಲ ಮಾಡ್ತಿರೋದು. ಆ 10ಕ್ಕೆ ಈ 0 ಇಲ್ಲಿದೆ, ಸ್ವಲ್ಪ ಗಾಳಿ ಹೋಗ್ಬಿಟ್ಟಿದೆ. ಈ 1 ಇಲ್ಲಿದೆ ನೋಡಿ. 1 ನಂಬರ್ 1 ಕಾಣಿಸ್ತಾ ಇದೆಯಾ? ನಂಬರ್ 1 ಅಂಟಿಸಿ. ಅಯ್ಯೋ ಅಲ್ಲೇ ಇದೆ ನೋಡಿ. ಏನು ಮಾಡಿಲ್ಲ ಬೈತೀನಿ ಅಂತ ಅಂದ್ಬಿಟ್ಟು ಊದ್ತವ್ರೆ ಗೈಸ್. ಈಗ ಎಂತದಿಲ್ಲ, ಆಗಲೇ ಎಲ್ಲ ಊದ್ ಕೊಟ್ರೆ ನೋಡಿ ಹಿಂಗ್ ಬಂದಿದೆ. ಊದ್ಬೇಕವ ಈ ದೊಡ್ಡ ದೊಡ್ಡದಕ್ಕೆ. ಗಾಡಿ ತುಂಬಾ ಹೋಗ್ಬೇಕು, ಅಂಟ್ಕೊಂಡ್ಬಿಟ್ಟಿರುತ್ತೆ ಗೈಸ್. ಇದೆಲ್ಲ ಒಂಥರ ನಂಗೆ ಇಷ್ಟ. ಆ್ಯಂಡ್ ಸಚಿನ್ ಬರ್ಡೇ ಮಂತ್ ಆಗಿರೋದ್ರಿಂದ ನಾನು ಖುಷಿಯಿಂದ ಮಾಡ್ತಾ ಇದ್ದೀನಿ. ಪ್ರೀ ಬರ್ಡೇ ಸೆಲೆಬ್ರೇಷನ್ ತರ. ಸಚಿನ್ ಬರ್ಡೇಗೂ ಲಾಸ್ಟ್ ಟೈಮ್ ನಾನು ತರಿಸಿ ಎಲ್ಲ ಮಾಡಿದ್ದೆ ರೂಮಲ್ಲಿ, ನೋಡಿರ್ತೀರ ವ್ಲಾಗ್. ಸೊ ಇದು ಪ್ರೀ ಬರ್ಡೇ ಸೆಲೆಬ್ರೇಷನ್ ಆಗೋಗುತ್ತಷ್ಟೇ. ನಾನೇ ಓದ್ತಾ ಇದ್ದೀನಿ. ಅಯ್ಯಪ್ಪ, ಆಲ್ಮೋಸ್ಟ್ ಡನ್ ಗೈಸ್. ನೋಡಿ, ಐ ಲವ್ ಯು 10 ಅಂದರೆ ಸಚಿನ್ ತೆಂಡೂಲ್ಕರ್ ನಂಬರ್. ಸಚಿನ್ ತೆಂಡೂಲ್ಕರ್ ಅಂದರೆ ನಾನೇ ಸಚಿನ್ ಕುಮಾರ್ SR. ಈಗ ಲಾಸ್ಟ್ ಮೂಮೆಂಟಿ ಬಾಕ್ಸ್ಗಳಿಗೆ ಲವ್ LOE ಹಾಕಿದ್ದಾಳೆ. ಪರ್ಫೆಕ್ಟಾಗಿ ಕಾಣ್ತಾ ಇದೆ ನೋಡಿ ಇವಾಗ ಬಾಕ್ಸ್. ಅದರೊಳಗಡೆ ಲೈಟ್ಸ್ ಬರುತ್ತೆ, ಅದರ ಲೈಟ್ಸು ಹಾಕಬೇಕು. ಇನ್ನೂ ತುಂಬ ಇದೆ. ಹಾಕ್ತೀವಿ ಅಂದರೆ ಗೋಡೆ ತುಂಬ ಹಾಕಿ ಮನೆ ತುಂಬ ಹಾಕ್ಬಿಟ್ಟು ಪಕ್ಕದ ಮನೆಯವ್ರಿಗೂ ಕೊಡ್ಬೋದು. ಬಟ್ ಅಷ್ಟೆಲ್ಲ ಹಾಕೋಕ್ಕೆ ಆಯ್ತಾ ಇಲ್ಲ. ಇದನ್ನೆಲ್ಲ ಕಳಿಸಿರೋರು ಯಾರು ಗೊತ್ತು ಗೈಸ್? ಇವರೇ, ಮ್ಯಾಡ್ ಕಿಟ್ ಅಂತ. ಮ್ಯಾಡ್ ಕಿಟ್ ಬ್ಯೂಟಿಫುಲ್ ಸೆಲೆಬ್ರೇಷನ್ಸ್ ಮೇಡ್ ಸಿಂಪಲ್. ಹೆಂಗೆ ಕಾಣಿಸ್ತಾ ಇದೆ? ಈಸಿಯಾಗಿ ಮಾಡ್ಬೋದು. ಇಂಟ್ರೆಸ್ಟ್ ಇದ್ರೆ ಈಸಿಯಾಗಿ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಇಂಟ್ರೆಸ್ಟ್ ಇರಬೇಕಷ್ಟೆ. ಸಚಿನ್ ತರದವ್ರಾದ್ರೆ ಮಾಡಲ್ಲ, ಇಸ್ಬಿಡ್ತಾರೆ. ನಾನಾದ್ರೆ ಮಾಡ್ತೀನಿ. ಓ ಕೆಲ್ಸದಮ್ಮ ಎಲ್ಲಿ? ರಿಸೆಪ್ಷನ್ಗೆ ಹೋಗ್ಬೇಕು, ರೆಡಿ ಆಗಿದ್ದೀನಿ ನೋಡಿ, ಕಸ ಗುಡಿಸ್ತಾ ಇದೀನಿ. ನೀನು ಮಾಡ್ರ ಅವತಾರ ನೋಡಿ ಗೈಸ್ ಮನೇನ ಹೆಂಗೆ ಮಾಡಕ್ಕಳೆ. ಇದೊಂದು ಮಾತ್ರ ಸಗನಾಗೈತೆ ನೋಡಿ. ಹೆಂಗೈತೆ ಅಲ್ಲ? ಹೆಂಗಿದೆ ಗೈಸ್? ಚೆನ್ನಾಗಿದ್ಯಾ ನೋಡಿ? ಸಕ್ಕದಾಗಿತ್ತು. ಚಂದು ಕಾಲ್ ಮಾಡಿದ್ರೆ ಯಾರು ಮಾಡ್ಕೊಟ್ಟಿದ್ದು ಅಂತ ಕೇಳ್ತಾಳೆ. ಖರ್ಚು ಮಾಡ್ತಿದೀವಿ ಅಂತ. ನಾವು ಕೂತ್ಕೊಂಡು ಕಷ್ಟಪಟ್ಟು ಮಾಡಿರೋದು. ನಂಗೆ ನಿಜ ಇಂಟ್ರೆಸ್ಟ್ ಇಲ್ಲ ಇದ್ರಲ್ಲೆಲ್ಲ. ನಂಗೆ ಅಕ್ಕದ ಇಂಟ್ರೆಸ್ಟ್ ಇದೆ ನೋಡಿ. ನಾವು ಸಚಿನ್ ಗಗನ ಎಷ್ಟು ಆಪೋಸಿಟ್ ಇದ್ರಲ್ಲ. ನಂಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್, ಸಚಿನ್ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಇದನ್ನ ಯಾವ ಹುಡುಗ ತಾನೇ ಇಂಟ್ರೆಸ್ಟ್ ಇಲ್ಲಿ ಕೂತ್ಕೊಂಡು ಮಾಡಕ್ಕೆ ಇಷ್ಟಪಡ್ತಾನೆ? ಆಬ್ವಿಯಸ್ಲಿ ಹುಡುಗಿರಿಗೆ ಇಷ್ಟ. ನಮ್ಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇರಲ್ಲ. ಅಂದ್ರೂ ಪಾಪ ಇವಳು ಕೇಳಿದಕ್ಕೆ ಸ್ವಲ್ಪ ಎಫರ್ಟ್ ಹಾಕಿ ಮಾಡಿ. ಬರ್ತ್ಡೇಗೆ ಪ್ಲೇಸ್ ಚೆನ್ನಾಗಿದೆಲ್ಲ, ಇಲ್ಲೇ ಕೂತ್ಕೊಂಡು ಕೇಕ್ ಕಟ್ ಮಾಡ್ಬಿಟ್ರೆ ಒಂದು ಮುಗೀತು. ನೆಕ್ಸ್ಟ್ ಇಯರ್ ಬರ್ತಡೇ ಮಾಡ್ಬಿಡೋಣ. ಈ ಇಯರ್ ಬರ್ತಡೇ ಅಲ್ಲ, ಈಗ ಬರ್ತಡೇ ಇದಿರಲ್ಲ. ಊದ್ಬಿಟ್ಟು ಹಿಂಗೆ ಸೆಟಪ್ ಮಾಡ್ತೀನಿ. ಹಾಂ ಗೈಸ್, ಇದರಲ್ಲಿ ಏನೇನೋ ಕ್ವಶನ್ ಆನ್ಸರ್ ಎಲ್ಲ ಈ ಸೆಟಪಲ್ಲಿ ಮಾಡ್ಕೊಂಡಿದ್ದೀವಿ. ಅದು ಇನ್ಸ್ಟಾಗ್ರಾಮ್ ರೀಲಲ್ಲಿ ಬರುತ್ತೆ. ನೀವು ಇನ್ಸ್ಟಾಗ್ರಾಮಲ್ಲಿ ಇದ್ದರೆ ದಯವಿಟ್ಟು ಚೆಕ್ಔಟ್ ಮಾಡಿ. ಆ್ಯಂಡ್ ಲೈಟ್ ಆಫ್ ಮಾಡಿ ತೋರಿಸ್ತೀನಿ ರೀ ನಿಮಗೆ ಇನ್ನೊಂದು ಸ್ವಲ್ಪ. ಎಸ್ ನೋಡಿ, ಇದು ಲೈಟ್ ಆಫ್ ಮಾಡಿದ್ರೆ ಇದು ಸಕ್ಕತ್ತಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಲೆವೆಲ್ ಹೈಲೈಟ್ ಆಗ್ತಾಯಿದೆ ಲವ್ ಅಂತ. ಇದೆಲ್ಲ ಏನಷ್ಟು ಕಾಣಿಸಲ್ಲ, ಇದಕ್ಕೆ ಲೈಟ್ ಬೇಕೇ ಬೇಕು. ಇಷ್ಟು ಇವತ್ತಿನ ಡೆಕೋರೇಷನ್ ಸಂಭ್ರಮ ಸಡಗರ ನಮ್ಮ ಮನೆಯಲ್ಲಿ ಆಗಿದ್ದು. ಚೆನ್ನಾಗಿತ್ತು, ನನಗಂತೂ ಖುಷಿ ಆಯ್ತು. ಅಂಡ್ ಆ ಜಾಗ ಕ್ರಿಯೇಟ್ ಮಾಡ್ಕೊಂಡು ಅದ್ರಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಕ್ ಚೆನ್ನಾಗಿದೆ. ಈ ಜಾಗ ಹಿಂಗೆ ಇದ್ರು ಚೆನ್ನಾಗಿರುತ್ತೆ, ಹಿಂಗ್ ಬಿಟ್ಕೊಂಡು. ನಂಗೆ ಆತರ ಬೇಕು, ಕ್ರಿಯೇಟ್ ಮಾಡ್ಬೇಕು, ಆದ್ರೆ ನಮ್ಮ ಮನೆಯಲ್ಲಿ ಕ್ರಿಯೇಟ್ ಮಾಡಕ್ ಜಾಗ ಇಲ್ಲ, ಸಾಕಾಗಲ್ಲ. ನಮ್ದು ಸೋಫಾ ಎಲ್ಲ ದೊಡ್ಡದು, ಇದನ್ನೆಲ್ಲ ಅರೇಂಜ್ ಮಾಡ್ಕೊಳಕ್ ಜಾಗ ಸಾಕಾಗಲ್ಲ. ಸೊ ಇವಾಗ ನಾವು ಟೈಮ್ ಎಷ್ಟಾಯ್ತು ಗೊತ್ತಾ ನೋಡಿ? ನನ್ನ ಈ ಹೊಸ ವಾಚ್ ಹಾಕಿ ತುಂಬ ದಿನ ಆಗಿತ್ತು. ಇವತ್ತು ಹಾಕಿದ್ದೀನಿ, 7:20 ಆಗಿದೆ. 8 ಗಂಟೆ ಅಷ್ಟರಲ್ಲಿ ನಾವು ಚೌಟ್ರಿಗೆ ಹೋಗಿ ಹುಡುಗಿ ವಿಶ್ ಮಾಡಿ ಊಟ ಮಾಡ್ಕೊಂಡು ಮನೆಗೆ ಬರಬೇಕು. ಈ ಅಟೈರ್ ನಾನು ರಿಸೆಪ್ಷನ್ಗೂ ಅಲ್ಲ, ಇದು ಶೂಟ್ಗೆ ಅಂತ ಹಾಕೊಂಡಿದ್ದು. ನಾನು ರಿಸೆಪ್ಷನ್ಗೆ ಅಂತಾನೆ ರೆಡಿ ಆಗ್ಬಿಟ್ಟೆ, ಇವ್ರು ರೆಡಿ ಆಗ್ಬೇಕೀಗ. ಇನ್ನೊಂದು ಅಟೈರ್ ಹಾಕೊಂಡು ಬರ್ತೀನಿ ಗೈಸ್, ರಿಸೆಪ್ಷನ್ಗೆ ಹೋಗೋಣ. ಗೈಸ್ ನಾವು ಬಂದ್ವಿ ರಿಸೆಪ್ಷನ್ಗೆ. ಬೆಳಗ್ಗೆ ಮದುವೆ ಆಗಿದೆ ಆಲ್ರೆಡಿ. ಇವರೇ ನೋಡಿ ಹುಡುಗಿ. ಇವ್ರನ್ನ ನೋಡಿರ್ತೀರ ಆಲ್ರೆಡಿ ನಮ್ಮ ಬ್ಲಾಗಲ್ಲಿ. ರಕ್ಷಿತ್ ಅಂತ, ಗಗನಿಗೆ ಕ್ಲಾಸ್ಮೇಟು. ಗಗನ ನಿಮ್ಮ ಕಾಲೇಜವರೆಲ್ಲ ಇಲ್ಲೇ ಇದ್ದಾರಾ? ಇದೊಂಥರ ನನಗೆ
ಇನ್ಫ್ಲುಯೆನ್ಸರ್ ಗ್ಯಾಂಗ್ ಇದೆ ಎಲ್ಲ ಎರಡು ಕಡೆಯಿಂದ ಪ್ರೊಫೆಷನ್ ಮತ್ತೆ ಇವ್ರು ಗೊತ್ತಿರ್ತಾರೆ ನೋಡಿ ನಿಮಗೆ. ಹಾಯ್, ಜೀ ಪವರಲ್ಲಿ ಯುಕ್ತ ಅಂತ ಕಾಲೇಜ್ ಎಲ್ಲ ಡಿಪಾರ್ಟ್ಮೆಂಟ್ ಯುಕ್ತ ಅಂತ ಇವರು ಜೀ ಪವರ್ಗೆ ಬಂದಿದ್ರು, ನೋಡಿರ್ತೀರ ನೀವು ಸುವರ್ಣ ಜೀ ಪವರ್ ಚಾನಲಲ್ಲಿ. ಆ್ಯಂಡ್ ಇಷ್ಟೊಂದೆಲ್ಲ ಬೈದ್ದಾರೆ. ನಾವೇ ಫಸ್ಟು ಕ್ಯೂವಲ್ಲಿ ನಿಂತ್ಕೊಂಡು ವಿಶ್ ಮಾಡಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬೈದೀವಿ. ಬಟ್ ಸಿ ಗೈಸ್, ಇವಾಗ ಮದುವೆಗೆ ಬಂದಿರೋಂಥ ಇಂಪಾರ್ಟೆಂಟ್ ಕಾರ್ಯಕ್ರಮ ನಡೀತಾ ಇದೆ. ಊಟ, ಮದುವೆ ಊಟ ಮಾಡಿ ತುಂಬ ದಿನ ಆಯ್ತಲ್ಲಮ್ಮ ನಿಜ. ರಿಸೆಪ್ಷನ್ಗೆ ಹೋಗ್ಬಿಟ್ಟು ಮದುವೆ ಅಲ್ಲ ಇದು ರಿಸೆಪ್ಷನ್ ಊಟನೇ ಬೇರೆ ಥರ ಇರುತ್ತೆ, ಮದುವೆ ಊಟನೇ ಬೇರೆ ಥರ ಇರುತ್ತೆ. ಹೌದು, ರಿಸೆಪ್ಷನ್ ಊಟ ಮಾಡಿದ್ವಿ, ಮದುವೆ ಊಟ ಮಾಡಿಲ್ಲ. ತುಂಬ ದಿನ ಆಯಿತು. ನಾನು ಅವಾಗ ಇದು ಕಾಣಿಸ್ಕೊಂಡೆ, ಏನು ಕೇಳಿಸ್ತಿತ್ತ ಏನು ಬಿಡ್ತದೆ ಗೊತ್ತಿಲ್ಲ. ಮದುವೆ ರಿಸೆಪ್ಷನ್ ಎಂಗೇಜ್ಮೆಂಟ್ ಸೀಸನ್ ಇವಾಗ. ಬಟ್ ಅಂದರೂ ನಮ್ಮ ಫ್ರೆಂಡ್ಸು ನಮ್ಮ ಕಸಿನ್ಸ್ ಯಾರು ಮದುವೆ ಆಗ್ತಾರೆ. ಆಮೇಲೆ ಮೇ ಅಲ್ಲಿ ಅಧಿಕ ಬಂದಿದೆ ಅಂತೆ, ಅಧಿಕ ಮಾಸ ಬಂದಿರೋದ್ರಲ್ಲಿ ಆಗ ಟೈಮಲ್ಲಿ ಮದುವೆ ಮಾಡಲ್ಲ ಎಲ್ಲ. ಸೊ ಈ ಕಡೆ ಇಲ್ಲಾಂದ್ರೆ ಆ ಕಡೆ ಆಗ್ತಾ ಇದೆ ಎಲ್ಲ ಮದುವೆ. ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಮದುವೆ ಆಗ್ತೀರಾ ಕಮೆಂಟ್, ಯಾರು ಮದುವೆ ಆಗ್ತಿದೆ ಕಮೆಂಟ್ ಹಾಕಿ. ಹೌದು, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಎಲ್ಲ ಗೊತ್ತಿಲ್ಲ, ಅವ್ರು ಇನ್ಸ್ಟಾಗ್ರಾಮಲ್ಲಿ ಯಾರನ್ನ ಮದುವೆ ಇದ್ರೆ ಕಮೆಂಟ್ ಹಾಕಿ, ನಿಮ್ಮ ಮದುವೆ ಸೆಟ್ ಆಗಿದೆ ಈ ವರ್ಷದಲ್ಲಿ ಏನಾದರೂ ಅಂತ. ಆ್ಯಂಡ್ ಇಲ್ಲೇ ನೋಡಿ ಎಕ್ಸಾಂಪಲ್, ಇದನ್ನ ಆಗಲೇ ತೋರಿಸ್ಬೇಕು ಅಂದ್ಕೊಂಡೆ, ಮದುವೆ ಇಲ್ಲೇ ಬಂದು ಇಲ್ಲೇ ಕಾಡ್ಕೊಬಿಟ್ರು ಅಣ್ಣ. ನಮಗೆ ಆಸೆ ಇದೆ ಒಬ್ರು ಫಾಲೋವರ್ ಯಾರ್ದಾರು ಮದುವೆಗೆ ಹೋಗ್ಬೇಕು ಅಂತ. ಆಮೇಲೆ ನನಗೆ ಆಸೆ ಇದೆ ಯಾರಾದ್ರೂ ಗೊತ್ತಿಲ್ಲದೆ ಮದುವೆಗೆ ಹೋಗ್ಬೇಕು ಅಂತ. ಇಬ್ರಿಗೂ ಆಸೆ ಇದೆ. ಪರಿಚಯ ಮಾಡಿ ಗುರ್ತಿಡ್ಬಿಟ್ರೆ ಅನ್ನೋದು ಒಂಥರ ಇದೆ. ಆಮೇಲೆ ಗೊತ್ತಿಲ್ಲದಿರೋ ಮದುವೆಗೆಲ್ಲ ಹೋಗ್ಬಾರ್ದು ಈಗ. ಅಲ್ಲ, ಕಂಟೆಂಟ್ ಮಾಡೋಕ್ಕೋಸ್ಕರ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ, ನೋಡೋಣ. ಇದೆಲ್ಲ ನಮಗೆ ಹೋಗ್ಬೇಕಂತ ಆಸೆ ಇದೆ. ಯಾರ್ದಾರ ಫಾಲೋವರ್ಸ್ ಮದುವೆಗೆ ಬರ್ತೀವಿ ನಾವು, ಯಾರದು ಅಂತ ಗೊತ್ತಿಲ್ಲ. ನೋಡುವ, ಅನ್ನೋಯಿಂಗಿ ಯಾರ್ದಾರ ಮದುವೆಗೆ ಬರ್ತೀವಿ ಗೊತ್ತಿಲ್ಲ. ಗೈಸ್, ರಿಸೆಪ್ಷನಿಂದ ಬಂದ್ವಿ. ನಾವು ಬಂದು ಎಲ್ಲ ಬಲೂನೆಲ್ಲ ಬಿಚ್ಚಾಕ್ಬೇಕಲ್ಲಪ್ಪ, ಎಲ್ಲ ತೆಗಿಬೇಕು ಗೋಡೆಯಿಂದ ಅಂತ ಅಂದ್ಕೊಂಡ್ ಬಂದ್ರೆ ಒಂದು ಇಲ್ಲಂಗೆ ಒಂದು ಸ್ವಲ್ಪ ಹಾಡ್ದು ಕೂಡ ಬಿದ್ದೋಗಿದೆ ಎಲ್ಲ. ಅದು ಭಾರ ಎಷ್ಟೊತ್ತು ತಡೆಯುತ್ತೆ ಎಲ್ಲ ಇಲ್ಲ ಗೈಸ್. ಇವು ಮಾತ್ರ ಇದೊಂದು ಗಟ್ಟಿ ನೋಡು, ಪಡ್ಚ. ಇದೆಲ್ಲ ಅವರೇ ಗ್ಲೂ ಕೊಟ್ಟಿದ್ರು, ಇದೇನು ಗೋಡೆಗೆ ಏನು ಡ್ಯಾಮೇಜ್ ಆಗಲ್ಲ. ನಮ್ ಗೋಡೆ ಏನು ಆಗಿಲ್ಲ, ಹಿಂಗೆ ತಕ್ಕೊಬಿಡ್ಬೋದು ನೋಡಿ. ಇಷ್ಟು ಕತೆ ನೋಡಿ, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ವಿ, ಎಲ್ಲ ಅದೇ ಬಿದ್ದೋಗೈತೆ, ಎಲ್ಲ ಮೂಲೆಗೆ ಸೇರ್ಕೊಬಿಟ್ಟೈತೆ. ಅಣ್ಣ ನಮ್ಮ ಕೆಲಸ ಮುಗೀತು, ನಮ್ಮ ಬಿಟ್ಬಿಟ್ಟು ಹೋಗಿರಲ್ಲ ಅಂದ್ಬಿಟ್ಟು ಅದೇ ಬಂದ್ಬಿಟ್ಟೈತೆ. ಓಕೆ ಗೈಸ್, ನಾವು ರಿಸೆಪ್ಷನ್ ಮುಗಿಸಿ ಮನೆಗೆ ಬಂದ್ವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನಮ್ಮ ಸಂಡೇ ಈ ತರ ಇತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಡ್ವಾನ್ಸ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಇನ್ ಅಡ್ವಾನ್ಸ್. ನಮ್ದೇನು ಸ್ಪೆಷಲ್ ಇರಲ್ಲ ನಿಮ್ಗೆ ವ್ಯಾಲೆಂಟೈನ್ಸ್ ಡೇ ವ್ಲಾಗ್ ಮಾಡ್ತೀವಿ ಅಂತ ಹೇಳಕ್ಕೆ. ಸೊ ಸಿಗೋಣ, ಸಿಗ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.